चाहता हूँ कि मैं विधि द्वारा स्थापित भारत के संविधान के प्रति ಈ ಸರ್ಕಾರದ ಉದ್ದೇಶ ರಾಜಕಾರಣ ಮಾಡುವುದಾಗಿರಲಿಲ್ಲ, ಪಾರಂಪರಿಕ ರಾಜಕಾರಣವನ್ನೇ ಬದಲಾಯಿಸುವುದಾಗಿತ್ತು. ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಮಂತ್ರಿಗಳು ಸಂಭ್ರಮಾಚರಣೆಗೆ ಮುಂದಾಗಲಿಲ್ಲ, ಹನಿಮೂನ್ ಪೀರಿಯಡ್ಡೂ ಕೇಳಲಿಲ್ಲ. ಅರ್ಧ ಗಂಟೆಯಲ್ಲೇ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಲು ಆರಂಭಿಸಿದರು. ಸರ್ಕಾರದ ಮೊದಲನೇ ನಿರ್ಧಾರ, ಮುಖ್ಯಮಂತ್ರಿ, ಮಂತ್ರಿ ಹಾಗೂ ಅಧಿಕಾರಿಗಳು ಕೆಂಪು ದೀಪದ ಕಾರುಗಳಲ್ಲಿ ಓಡಾಡದೆ ಜನಸಾಮಾನ್ಯರಂತೆ ಸಾಮಾನ್ಯ ಕಾರುಗಳನ್ನು ಬಳಸುತ್ತೇವೆ ಹಾಗೂ ಭದ್ರತೆಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದಾಗಿತ್ತು. ಮಾರನೆಯ ದಿನವೇ ವಿದ್ಯುತ್ ಬೆಲೆ ಅರ್ಧದಷ್ಟು ಕಮ್ಮಿ ಮಾಡಿದರು ಹಾಗೂ ಅಕ್ರಮವಾಗಿ ವಿದ್ಯುತ್ ದರ ಏರಿಸುತ್ತಿದ್ದ ಕಂಪನಿಗಳ ಭ್ರಷ್ಟಾಚಾರದ ವಿರುದ್ಧ ಸಿಎಜಿ ತನಿಖೆಗೆ ಆದೇಶಿಸಿದರು. ಕುಡಿಯುವ ನೀರನ್ನು ಉಚಿತವಾಗಿ ಸರಬರಾಜು ಮಾಡಲು ಆದೇಶಿಸಿತು ಹಾಗೂ ನೀರಿನ ಕಳ್ಳತನಕ್ಕೆ ಕಡಿವಾಣ ಹಾಕಿದರು. ಸಿಎನ್ಜಿ ದರವನ್ನು 50 ರೂಪಾಯಿಯಿಂದ 35 ರೂಪಾಯಿಗೆ ಇಳಿಸಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗಲು ಆರಂಭವಾಯಿತು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಸಮಯಕ್ಕೆ ಬರಲಾರಂಭಿಸಿದರು ಹಾಗೂ ಖಾಸಗಿ ಶಾಲೆಗಳ ನರ್ಸರಿ ಅಡ್ಮಿಷನ್ಗಳಲ್ಲಿ ಗೊಂದಲ ನಿಂತಿತು. ಆರ್ಟಿಒ ಕಚೇರಿಗಳ ಮುಂದೆ ಇರುತ್ತಿದ್ದ ಬ್ರೋಕರ್ಗಳು ಮಾಯವಾದರು. 10 ವರ್ಷಗಳಿಂದ ಕೊಳೆಯುತ್ತಿದ್ದ ಮೆಟ್ರೋ ರೈಲಿಗೆ ಸಂಬಂಧಿಸಿದ ಫೈಲ್ಗಳನ್ನು ಆಮ್ ಆದ್ಮಿ ಸರ್ಕಾರ ಕೇವಲ 24 ಗಂಟೆಗಳಲ್ಲಿ ಕ್ಲಿಯರ್ ಮಾಡಿತು. ಹಲವು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ನೌಕರರ ಕೆಲಸವನ್ನು ಖಾಯಂ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕ ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳಿಂದಾಗಿ ದೆಹಲಿಯಲ್ಲಿ ಲಂಚ ಕೇಳುವುದೇ ಬಂದಾಯಿತು. ನಗರ ಪಾಲಿಕೆ ಹಾಗೂ ಪೊಲೀಸರು ಕೂಡ ಲಂಚ ಕೇಳುವುದು ನಿಲ್ಲಿಸಿದರು. ಮಂತ್ರಿಗಳು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದರು. ತಡರಾತ್ರಿಯಲ್ಲೂ ರಸ್ತೆಗಳಲ್ಲಿ ತಪಾಸಣೆ ಮಾಡಿ ಬೆಳಗ್ಗೆ ಶಾಲೆ ಹಾಗೂ ಆಸ್ಪತ್ರೆಗಳ ತಪಾಸಣೆ ಮಾಡುತ್ತಿದ್ದರು. ಹಗಲಿನಲ್ಲಿ ತ್ವರಿತವಾಗಿ ಫೈಲುಗಳನ್ನು ಕ್ಲಿಯರ್ ಮಾಡುತ್ತಿದ್ದರು. ಜಲಮಂಡಳಿಯ ಹಗರಣದಲ್ಲಿ ಸಿಕ್ಕಿಬಿದ್ದ 56 ಅಧಿಕಾರಿಗಳ ವಿರುದ್ಧ ತನಿಖೆ ಆರಂಭ. ಲಂಚದ ಆರೋಪದ ಮೇಲೆ 3 ಸಸ್ಪೆಂಡ್. ಜಲಮಂಡಳಿಯ 800 ನೌಕರರ ವರ್ಗಾವಣೆ. ಟ್ಯಾಂಕರ್ ಮಾಫಿಯಾ ಮೇಲೆ ಕಡಿವಾಣ. ನೀರಿನ ಟ್ಯಾಂಕರ್ಗಳ ವಿವರ ವೆಬ್ಸೈಟ್ನಲ್ಲಿ ಲಭ್ಯ. ರಿಂಗ್ ರೋಡ್ ಬೈಪಾಸ್ 184 ಕೋಟಿ ಹಗರಣದಲ್ಲಿ ತನಿಖೆ ಆರಂಭ. ಅಕ್ರಮ ಕಾಲೋನಿ ಹಗರಣ, ಶೀಲಾ ದೀಕ್ಷಿತ್ ವಿರುದ್ಧ ಮೊಕದ್ದಮೆ. ಆಂಟಿ ಕರಪ್ಷನ್ಗಾಗಿ ವಿಶೇಷ ಹೆಲ್ಪ್ಲೈನ್. ಖಾಸಗಿ ಶಾಲೆಗಳಲ್ಲಿಯ ಡೊನೇಷನ್ ಮೇಲೆ ಕಡಿವಾಣ. ನರ್ಸರಿ ಅಡ್ಮಿಷನ್ಗಳಲ್ಲಿ ಪೋಷಕರಿಗೆ ಹೆಲ್ಪ್ಲೈನ್. ಸರ್ಕಾರಿ ಶಾಲೆಗಳಲ್ಲಿ ಪ್ರತಿನಿತ್ಯ ತಪಾಸಣೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಆಟಗಾರರ ಸ್ಕಾಲರ್ಶಿಪ್ 36,000ದಿಂದ 2 ಲಕ್ಷಕ್ಕೆ ಏರಿಕೆ. 1 ಲಕ್ಷ ಗುತ್ತಿಗೆ ನೌಕರರ ಹುದ್ದೆ ಕಾಯಂಗೊಳಿಸುವ ಪ್ರಕ್ರಿಯೆ ಆರಂಭ. ಸರ್ಕಾರದಲ್ಲಿ ಖಾಲಿ ಇದ್ದ ಲಕ್ಷಾಂತರ ಹುದ್ದೆಗಳನ್ನು ತುಂಬುವ ಕೆಲಸ ಆರಂಭ. 5,500 ಹೊಸ ಆಟೋಗಳಿಗೆ ಅನುಮತಿ. ಹೆಚ್ಚು ಯೂನಿಟ್ ತೋರಿಸುವ ವಿದ್ಯುತ್ ಹಾಗೂ ನೀರಿನ ಮೀಟರ್ಗಳ ವಿರುದ್ಧ ಕ್ರಮ. ನಿರಾಶ್ರಿತರಿಗೆ ನೈಟ್ ಶೆಲ್ಟರ್ಗಳ ನಿರ್ಮಾಣ. ಬೀದಿ ವ್ಯಾಪಾರಿಗಳ ಶೋಷಣೆಗೆ ಕಡಿವಾಣ. ರಿಕ್ಷಾ ಎಳೆಯುವವರಿಂದ ಸರ್ಕಾರಿ ಆಸ್ಪತ್ರೆಯ ಉದ್ಘಾಟನೆ. 100 ಹೊಸ ಆಂಬ್ಯುಲೆನ್ಸ್ ಖರೀದಿಗೆ ಆದೇಶ. 11 ದೊಡ್ಡ ಆಸ್ಪತ್ರೆಗಳಲ್ಲಿ ಸಂಜೆಯೂ ಒಪಿಡಿ ಶುರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧೋಪಕರಣಗಳ ಖರೀದಿಗೆ ಪಾರದರ್ಶಕ ವ್ಯವಸ್ಥೆ. ವ್ಯಾಟ್ ಸರಳೀಕರಣ. ರಿಟೇಲ್ನಲ್ಲಿ ಎಫ್ಡಿಐಗೆ ಅನುಮತಿ ನಿರಾಕರಣೆ. ಹಣ್ಣು ತರಕಾರಿಗಳ ಕಪ್ಪು ಮಾರುಕಟ್ಟೆಗಳ ಮೇಲೆ ಕಡಿವಾಣ. ರೇಷನ್ ಮಾಫಿಯಾ ಮೇಲೆ ಲಗಾಮು. 1984ರಲ್ಲಿ ಸಿಖ್ಖರ ಮೇಲಿನ ದಂಗೆಗಳ ತನಿಖೆಗೆ ಎಸ್ಐಟಿ. ಹುತಾತ್ಮರಾದ ಪೊಲೀಸರ ಕುಟುಂಬಕ್ಕೆ 1 ಕೋಟಿ. ಸ್ತ್ರೀಯರ ರಕ್ಷಣೆಗಾಗಿ ವಿಶೇಷ ಪಡೆ ರಚನೆಗೆ ಚಾಲನೆ. ರೇಪ್ ಹಾಗೂ ಆಸಿಡ್ ದಾಳಿಗೆ ಬಲಿಯಾದ ಮಹಿಳೆಯರಿಗೆ ಉಚಿತ ಚಿಕಿತ್ಸೆಗೆ ಆದೇಶ. 1 ಲಕ್ಷ ಆಟೋ ಚಾಲಕರಿಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಜಾಗೃತಿ ಅಭಿಯಾನ. ಇವೆಲ್ಲ ಜನರಲ್ಲಿ ಸಂತಸ ಮೂಡಿಸಿತು. ದುಬಾರಿ ದರಗಳಿಂದ ಪರಿಹಾರ ಸಿಕ್ಕಿತ್ತು. ಶಾಲಾ ಆಸ್ಪತ್ರೆಗಳು ಸುಧಾರಣೆಯ ಹಾದಿಯಲ್ಲಿದ್ದವು. ಫೆಬ್ರವರಿಯಲ್ಲಿ ಕೇಜ್ರಿವಾಲ್ರು ಮಹಾಭ್ರಷ್ಟರ ವಿರುದ್ಧ ಯುದ್ಧವನ್ನೇ ಆರಂಭಿಸಿದರು. ಕಾಮನ್ವೆಲ್ತ್ ಹಗರಣದಲ್ಲಿ ಶೀಲಾ ದೀಕ್ಷಿತ್ರ ವಿರುದ್ಧ ಮತ್ತು ಬಿಜೆಪಿಯ ನಗರ ಪಾಲಿಕೆ ಅವ್ಯವಹಾರಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದರು. 31 करोड़ रुपए का नुकसान. ದೆಹಲಿಯ ಜನಕ್ಕೆ 31 ಕೋಟಿ ರೂಗಳ ನಷ್ಟ ಆಗಿದೆ. ಕೇವಲ 7,000 ಬೆಲೆಯ ಸಾಮಾನುಗಳನ್ನು ಶೀಲಾ ದೀಕ್ಷಿತ್ರ ಸರ್ಕಾರ 27,000ಕ್ಕೆ ಖರೀದಿಸಿದ್ರೆ ದೆಹಲಿ ನಗರ ಪಾಲಿಕೆಯವರು 31,000ಕ್ಕೆ ಖರೀದಿಸಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಗ್ಯಾಸ್ ದರ ಏರಿಸುವ ಕುತಂತ್ರವನ್ನು ಬಯಲಿಗೆಳೆದ ಕೇಜ್ರಿವಾಲ್ ಸರ್ಕಾರ ಮುಖೇಶ್ ಅಂಬಾನಿ ಹಾಗೂ ಅಂದಿನ ಕೇಂದ್ರ ಮಂತ್ರಿ ವೀರಪ್ಪ ಮೊಯ್ಲಿ ವಿರುದ್ಧ ಎಫ್ಐಆರ್ ದಾಖಲಿಸಿದರು. ಮುರಳೀಧರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡುತ್ತಿದ್ದೇವೆ. ವೀರಪ್ಪ ಮೊಯ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸುತ್ತಿದ್ದೇವೆ. ಅಂದಿನ ಅಧಿಕಾರಿ ವಿಕೆ ಸಿಬ್ಬಲ್ ವಿರುದ್ಧ ಎಫ್ಐಆರ್ ದಾಖಲಿಸುತ್ತಿದ್ದೇವೆ. ಮುಖೇಶ್ ಅಂಬಾನಿ ವಿರುದ್ಧ ಎಫ್ಐಆರ್ ದಾಖಲಿಸುತ್ತಿದ್ದೇವೆ. ಶೀಲಾ ದೀಕ್ಷಿತ್ ಹಾಗೂ ಮುಖೇಶ್ ಅಂಬಾನಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದ ನಂತರ ಕಾಂಗ್ರೆಸ್ ಮತ್ತು ಬಿಜೆಪಿ ಬಹಿರಂಗವಾಗಿ ಒಂದಾದರು. ಇಬ್ಬರು ಜೊತೆಗೂಡಿ ಈ ಸರ್ಕಾರವನ್ನು ಮುಂದುವರಿಯಲು ಬಿಡಬಾರದೆಂದು ನಿರ್ಧರಿಸಿದರು.
ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿ ಸರ್ಕಾರದ ಎಲ್ಲಾ ಕೆಲಸಗಳನ್ನು ವಿರೋಧಿಸಲು ಆರಂಭಿಸಿದರು. ಪ್ರತಿಯೊಂದು ಕೆಲಸಕ್ಕೂ ಅಡೆತಡೆ ಉಂಟು ಮಾಡುತ್ತಿದ್ದರು. ವಿಧಾನಸಭೆಯಲ್ಲಿ ಯಾವುದೇ ಚರ್ಚೆಗೆ ಅವಕಾಶ ನೀಡುತ್ತಿರಲಿಲ್ಲ. ಇಬ್ಬರು ಸೇರಿ ಮೈಕುಗಳನ್ನು ಮುರಿದು ಕೈಗೆ ಸಿಕ್ಕಿದ್ದನ್ನು ಎಸೆಯುತ್ತಿದ್ದರು. ವಿಧಾನಸಭೆಯ ಎಲ್ಲಾ ಕಲಾಪಗಳಲ್ಲಿ ಸರ್ಕಾರ ಅಲ್ಪಮತದ್ದಾಗಿತ್ತು. ಸರ್ಕಾರದ 27 ಶಾಸಕರಿದ್ದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿ 40 ಶಾಸಕರಿದ್ದರು. विधानसभा में हर काम में सरकार अल्पमत में होती थी, क्योंकि सरकार के पास 27 विधायक थे और बीजेपी कांग्रेस के पास मिलाकर 40। अगर आप सब लोगों ने तय किया कि बोलने नहीं देंगे तो आप लोगों की मर्जी है। मैंने पूरा संविधान पढ़ा, कहीं भी ये नहीं लिखा हुआ कि अगर किसी विधायक की बात ना मानी जाए तो उसे माइक तोड़ने का अधिकार है, कागज फाड़ने का अधिकार है। इस संविधान के लिए मैं अपनी जान तक देने के लिए तैयार हूँ। ಮೇಲ್ನೋಟಕ್ಕೆ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷಕ್ಕೆ ಸಮರ್ಥನೆ ನೀಡಿತ್ತು, ಆದರೆ ಎಲ್ಲಾ ವಿಚಾರಗಳಲ್ಲೂ ಬಿಜೆಪಿಯ ತಾಳಕ್ಕೆ ಕುಣಿಯುತ್ತಿತ್ತು. सुर में सुर मिलाते हुए नजर आ रही थी। ಕಾಂಗ್ರೆಸ್ ಮತ್ತು ಬಿಜೆಪಿಯ 40 ಶಾಸಕರು 27 ಶಾಸಕರ ಆಮ್ ಆದ್ಮಿ ಸರ್ಕಾರದ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಉಂಟು ಮಾಡುತ್ತಿದ್ದರು. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಲೋಕಸಭೆ ಚುನಾವಣೆ ಜೊತೆ ದೆಹಲಿ ಚುನಾವಣೆ ನಡೆಯಬೇಕೆಂಬ ಹಾಗೂ ಈ ಬಾರಿ ಜನತೆ ಆಮ್ ಆದ್ಮಿ ಪಕ್ಷವನ್ನು ಪೂರ್ಣ ಬಹುಮತದಿಂದ ಗೆಲ್ಲಿಸುತ್ತಾರೆಂಬ ಆಲೋಚನೆಯಿಂದ ಕೇಜ್ರಿವಾಲ್ ರಾಜೀನಾಮೆ ನೀಡಿದರು. आम आदमी पार्टी को पूर्ण बहुमत देकर सरकार में ले आएगी, लेकिन ಇಲ್ಲೇ ಅವರು ಎಡವಿದ್ದು. ಬಿಜೆಪಿ ಮತ್ತು ಕಾಂಗ್ರೆಸ್ ಚುನಾವಣೆ ನಡೆಯುವುದಕ್ಕೆ ಬಿಡುವುದಿಲ್ಲವೆಂದು ಅವರು ಆಲೋಚಿಸಲಿಲ್ಲ. चुनाव ही नहीं होने देगी। इस फैसले से जनता दुखी हुई। ಈ ನಿರ್ಧಾರದಿಂದ ಜನರಿಗೆ ದುಃಖವಾಯಿತು. ಬಹುಶಃ ಸರ್ಕಾರ ಒಂದು ರಾಜೀನಾಮೆ ಕೊಟ್ಟಿದ್ದರಿಂದ ಜನರಿಗೆ ಬೇಸರವಾಗಿದ್ದು ದೇಶದಲ್ಲಿ ಇದೇ ಮೊದಲ ಸಲ. जब काम करना नामुमकिन हो गया तो मैंने इस्तीफा दे दिया। मैंने सोचा आज मैं इस्तीफा दे रहा हूँ, कल दिल्ली के चुनाव होंगे, जनता 50 सीट देगी तो 5 साल तक काम करके दिखाएंगे। दोस्तों, हमें क्या पता था कि ये चुनाव ही नहीं करवाएंगे, राष्ट्रपति शासन लगा देंगे और चुनाव से भागते रहेंगे। हमें क्या पता था? वहां हमारी गलती हो गई भाई साहब। हमें जनता से पूछना चाहिए था इस्तीफा देने के पहले, और हमें यह भी समझना चाहिए था कि ये शातिर है, ये राष्ट्रपति शासन लगा देंगे। ಭ್ರಷ್ಟಾಚಾರ ಹಾಗೂ ಬೆಲೆ ಏರಿಕೆ ವಿರುದ್ಧ ಕೇಜ್ರಿವಾಲ್ರ ಸಮರ ಮುಂದುವರಿಯುತ್ತಿದೆ. ಕೇಜ್ರಿವಾಲ್ ಜನರ ಮಧ್ಯೆ ಇದ್ದಾರೆ, ಜನತೆ ಕೇಜ್ರಿವಾಲ್ರ ಜೊತೆ ಇದ್ದಾರೆ. ಅವ್ರೇನ್ ಮಾಡಿದ್ರು? ರಾಜೀನಾಮೆ ಕೊಟ್ರು, ಆದರೆ ಕಳ್ತನ ಮಾಡಲಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ, ಬೆಲೆ ಏರಿಸಲಿಲ್ಲ, ದೇಶನ ಕೊಳ್ಳೆ ಹೊಡಿಲಿಲ್ಲ. ಜನ ಇಂದಿಗೂ ಕೇಜ್ರಿವಾಲ್ ಸರ್ಕಾರವನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ. ದೆಹಲಿಯ ಮೂಲೆ ಮೂಲೆಗಳಲ್ಲಿ ಆ 49 ದಿನಗಳ ಸರ್ಕಾರದ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ಕರೆಂಟ್ ಬೆಲೆ, CNG, ಪೆಟ್ರೋಲ್ ಬೆಲೆ ಕಮ್ಮಿ ಆಗಿತ್ತು, ನೀರಿನ ಬೆಲೆನೂ ಕಮ್ಮಿ ಆಗಿತ್ತು, ಅನೇಕ ಕಡೆ ಫ್ರೀಯಾಗೂ ಸಿಗ್ತಿತ್ತು, ತರಕಾರಿ ಸಾಮಾನುಗಳ ಬೆಲೆ ಸುಮಾರು ಕಮ್ಮಿ ಆಗಿತ್ತು. ನಮಗಂತೂ ಅದೇ ಅಚ್ಚೇ ದಿನ. ಅಣ್ಣ ಅವರೇ, ಆ ಮನುಷ್ಯ ಬೆಲೆಗಳು ಇಳಿಸ್ದ, ಡೆಲ್ಲಿಲಿ ಕರೆಂಟ್ ಬೆಲೆ ಕಮ್ಮಿ ಮಾಡ್ದ, ನೀರು ಫ್ರೀಯಾಗಿ ಕೊಟ್ಟ, CNG ರೇಟ್ ಕಮ್ಮಿ ಮಾಡ್ದ. ಮೊದಲೆಲ್ಲ ಪಾಲ್ಕೆಯವರು ಪೊಲೀಸರು ಪೀಡಿಸ್ತಿದ್ರು, ಆ 49 ದಿನಗಳಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಮುಂದೆಲ್ಲ ಬರ್ತಾ ಇದ್ರು, ತಿಂತಾ ಇದ್ರು, ಇಸ್ಕೊಂಡು ಹೋಗ್ತಾ ಇದ್ರು. ಆ 49 ದಿನಗಳಲ್ಲಿ ಹತ್ತಿರಕ್ಕೂ ಯಾರೂ ಬರಲಿಲ್ಲ. ಯಾವಾಗ ಸರ್ಕಾರ ಬಿತ್ತೋ 49 ದಿನದ್ದನ್ನು ವಸೂಲಿ ಮಾಡೋದಕ್ಕೆ ಬಂದ್ಬಿಟ್ರು. ಸರ್ಕಾರದ ರಾಜೀನಾಮೆಯಿಂದ ಜನ ಬೇಸರಗೊಂಡಿದ್ದರು. ಪ್ರತಿಯೊಬ್ಬರೂ ಕೇಜ್ರಿವಾಲ್ ಮತ್ತು ಅವರ ತಂಡ ಪ್ರಾಮಾಣಿಕರು, ಅವರ ಉದ್ದೇಶಗಳು ಒಳ್ಳೆಯದಿತ್ತು ಹಾಗೂ ಅವರಿಗೆ ಮಹಾಭ್ರಷ್ಟರ ವಿರುದ್ಧ ನಿಲ್ಲುವ ಧೈರ್ಯವಿದೆ ಎಂದು ನಂಬಿದ್ದರು. ನಾನು ದುಬೈಯಿಂದ ಕೆಲಸ ಬಿಟ್ಟು ಬಂದು ಪಾರ್ಟಿ ಸೇರಿದೆ. ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದೆ. ಇವರು ರಾಜೀನಾಮೆ ಕೊಟ್ಟಾಗ ನಂಗೂ ಬೇಜಾರಾಯಿತು. ಪಾರ್ಟಿ ಬಿಟ್ಬಿಡೋಣ ಅನ್ನಿಸ್ತು.
ಆದರೆ ತಿರುಗಿ ನೋಡಿದ್ರೆ ಬೇರೆ ಆಯ್ಕೆಗಳೇ ಇಲ್ಲ. ಅದಕ್ಕೆ ಈಗಲೂ ಪಾರ್ಟಿ ಜೊತೆಗೆ ಇದ್ದೀನಿ. और ऑप्शन है ही नहीं वैसे, इसलिए आज भी मैं इस पार्टी के साथ। ಆ 49 ದಿನದ ಸರ್ಕಾರ ಮತ್ತೆ ಬರಲಿ ಅಂತ ಬಯಸ್ತೀನಿ. 5 ವರ್ಷ ಇದ್ದು ಜನರಿಗೆ ಒಳ್ಳೆ ಕೆಲಸ ಮಾಡಲಿ, ಅದರಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಆ್ಯಕ್ಚುಲಿ ಅರವಿಂದ್ ಪ್ರಾಮಾಣಿಕ ಮತ್ತು ವ್ಯವಸ್ಥೆನ ಬದಲಾವಣೆ ಮಾಡಬೇಕು ಅಂತ ಬಯಸ್ತಾನೆ. ಅವ್ರಿಗೆ ಕುರ್ಚಿ ವ್ಯಾಮೋಹ ಇಲ್ಲ. ಆದರೆ ಬಿಜೆಪಿಯವರು ಜನರನ್ನ ಮುಟ್ಟಾಳರನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಅವ್ರ ದುಷ್ಪ್ರಚಾರದಿಂದ ಮುಟ್ಟಾಳರಾಗ್ಬಿಟ್ಟಿದ್ದೀವಿ. ಇದೇ ಸಮಸ್ಯೆ. ಜನರಿಗೆ ನಿಜ ಏನು ಅಂತ ಗೊತ್ತಿದೆ. ಕೇಜ್ರಿವಾಲ್ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡಿದ್ದಾರೆ ಅಂತಲೂ ಗೊತ್ತಿದೆ. ಯಾಕೆ ರಾಜೀನಾಮೆ ಕೊಟ್ಟೆ ಅಂತ ಎಲ್ಲರೂ ಅವ್ರ ಹಿಂದೆ ಬಿದ್ದಿದ್ದಾರೆ. ರಾಜೀನಾಮೆ ಕೊಟ್ಟಿದ್ರೇನಂತೆ, ನಾವು ಮತ್ತೆ ವೋಟ್ ಮಾಡ್ತೀವಿ, ಅವ್ರು ಮತ್ತೆ ಸಿಎಂ ಆಗ್ತಾರೆ. ಎಲ್ಲರೂ ಕೇಜ್ರಿವಾಲ್ ಹಿಂದೆ ಬಿದ್ದಿದ್ದಾರೆ. ಬಿಜೆಪಿನ ಮಾತ್ರ ಯಾರು ಕೇಳಲ್ಲ. ಕಳೆದ 7 ವರ್ಷದಿಂದ ನಗರ ಪಾಲಿಕೆಯಲ್ಲಿ ಅವರೇ ಅಧಿಕಾರದಲ್ಲಿದ್ದಾರೆ. ನಿಜ, ಏನೋ ಮಹಾಪರಾಧ ಮಾಡಿರೋ ತರ ಎಲ್ಲರೂ ಅವ್ರ ಹಿಂದೆ ಬಿದ್ದಿದ್ದಾರೆ. 7 ವರ್ಷದಿಂದ ನಗರ ಪಾಲಿಕೆಯಲ್ಲಿ ಬಿಜೆಪಿಯವರೇ ಆಡಳಿತ ನಡೆಸ್ತಿದ್ದಾರೆ. ಅದನ್ನ ಲೂಟಿ ಮಾಡಿಟ್ಟಿದ್ದಾರೆ. ದೆಹಲಿಯ ಜನ ಕೇಜ್ರಿವಾಲ್ರ ಧೈರ್ಯವನ್ನು ನೋಡಿದ್ದಾರೆ, ಪ್ರಾಮಾಣಿಕತೆಯನ್ನು ನೋಡಿದ್ದಾರೆ. ಜನರಿಗೆ ನಂಬಿಕೆ ಇದೆ. ದೆಹಲಿಯಲ್ಲಿ ನೀರು, ಕರೆಂಟ್ ಬೆಲೆ ಏರಿಕೆ, ಸ್ಕೂಲು, ಆಸ್ಪತ್ರೆ, ಸ್ವಚ್ಛತೆ ಇದೆಲ್ಲ ಸರಿ ಹೋಗಬೇಕಂದ್ರೆ ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕಾರಣದ ಅವಶ್ಯಕತೆ ಇದೆ. ಅದಕ್ಕೆ ಅರವಿಂದ್ ಕೇಜ್ರಿವಾಲ್ರ ಮೇಲೆ ಭರವಸೆ ಇದೆ. ಕೇಜ್ರಿವಾಲ್ರ ಒಳ್ಳೆ ಕೆಲಸ ಮುಂದುವರಿಬೇಕಂದ್ರೆ ದಿಲ್ಲಿ ಜನರೆಲ್ಲ ಸೇರಿ ಅವರಿಗೆ 50 ಸೀಟ್ ಕೊಡಬೇಕು. ಹಿಂದೆ 28 ಸೀಟ್ಗಳಿಂದ ಆದ ಕಷ್ಟ ಮತ್ತೆ ಆಗಬಾರ್ದು. ಡೆಲ್ಲಿನ ಯಾರಿಂದಾದ್ರೂ ಕಾಪಾಡಕ್ಕಾಗುತ್ತೆ ಅಂದ್ರೆ ಅದು ಅರವಿಂದ್ ಕೇಜ್ರಿವಾಲ್ರಿಂದ ಮಾತ್ರ ಸಾಧ್ಯ. ಡೆಲ್ಲಿಲಿ ಬೇರೆ ಯಾವ ಆಯ್ಕೆ ತಾನೇ ಇದೆ? 15 ವರ್ಷದಿಂದ ಕಾಂಗ್ರೆಸ್ನ ನೋಡಿದೀವಿ. ಅಭಿವೃದ್ಧಿ ಹೆಸರಲ್ಲಿ ಕೋಟಿ ಲೂಟಿ ಮಾಡಿದ್ದಾರೆ. ಅವರ ಹಗರಣಗಳು ಎಲ್ರಿಗೂ ಗೊತ್ತು. ಅದನ್ನೇ ಬಿಜೆಪಿಯವರು ನಗರ ಪಾಲಿಕೆಯಲ್ಲಿ ಮಾಡಿದ್ದಾರೆ. ಡೆಲ್ಲಿಲಿ ನೀರಿನ ಬೆಲೆ, ಕರೆಂಟ್ ಬೆಲೆ ಯಾರು ಕಡಿಮೆ ಮಾಡಬಹುದು ಅಂದ್ರೆ, ಲಂಚದ ರಾಜ್ಯ ಮುಗಿಸಬಹುದು ಅಂದ್ರೆ ಅದು ಕೇಜ್ರಿವಾಲ್ರಿಂದ ಮಾತ್ರ ಸಾಧ್ಯ. ಅವರನ್ನ ಮತ್ತೆ ಅಧಿಕಾರಕ್ಕೆ ತರಲೇಬೇಕು. ಅಪ್ಪಟ ಪ್ರಾಮಾಣಿಕರಿಂದ ಮಾತ್ರ ಬೆಲೆ ಏರಿಕೆನ, ಭ್ರಷ್ಟಾಚಾರನ ನಿಲ್ಲಿಸೋದಿಕ್ ಸಾಧ್ಯ. सार है कि युद्ध ही तो वीर का प्रमाण है। कौरवों की भीड़ हो या पांडवों का नीड़ हो, जो लड़ सका है वो ही तो महान है। जीत की हवस नहीं, किसी पे कोई वश नहीं, क्या जिंदगी है ठोकरों पे मार दो। मौत अंत है नहीं तो मौत से भी क्यों डरे, ये जाके आसमान में दहाड़ दो। आरंभ है प्रचंड बोले मस्तकों के झुंड, आज जंग की घड़ी की तुम गुहार दो। आन बान शान या की जान का हो दान, आज एक धनुष के बाण पे उतार दो। आरंभ है प्रचंड